ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ತುಂಬ ಸತಿ ನೀವು ಡಾಕ್ಟರ್ ಹತ್ರ ಕೆಮ್ಮು, ಕಫ ಅಥವಾ ವೀಸಿಂಗ್ ಸಮಸ್ಯೆಯಿಂದ ಹೋದಾಗ ನಿಮಗೆ ಅಸ್ತಮಾ ಇರಬಹುದಾ ಅನ್ನೋ ಒಂದು ಸಂಶಯ ಬರುತ್ತೆ. ಪ್ರಾವಿಷನಲ್ ಡಯಾಗ್ನೋಸಿಸಲ್ಲಿ ಹಾಕಿರ್ತಾರೆ. ಏನಿದು ಅಸ್ತಮಾ? ನೀವು ಯಾರಾದರೂ ಅಸ್ತಮಾ ಕಾಯಿಲೆಯಿಂದ ಬಳಲುತ್ತಿದ್ದೀರಾ? ಇಂದಿನ ಸಂಚಿಕೆಯಲ್ಲಿ ನಾವು ಅಸ್ತಮಾ, ಬ್ರಾಂಕಿಯಲ್ ಅಸ್ತಮಾ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅಸ್ತಮಾ ಅನ್ನೋದು ಒಂದು ಅಲರ್ಜಿಕ್ ಡಿಸಾರ್ಡರ್, ಬೇಸಿಕಲಿ ಟ್ರಿಗರ್ ಓರಿಯೆಂಟೆಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಏನಾಗುತ್ತೆ? ಅಲರ್ಜಿ ಅಂದರೆ ಏನು? ಅಲರ್ಜಿ ಅಂದರೆ ನಿಮಗಾಗದೇ ಇರುವಂತಹ ಯಾವುದೋ ಒಂದು ಪದಾರ್ಥ ನಿಮ್ಮ ಬಾಡಿ ಹತ್ತಿರ ಬಂದಾಗ ನಿಮ್ಮ ಬಾಡಿ ಅದನ್ನು ಲೈಕ್ ಮಾಡೋದಿಲ್ಲ, ಅದನ್ನು ಹೊರತೆಗೆಯಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಟೈಪ್ 1 ಹೈಪರ್ ಸೆನ್ಸಿಟಿವಿಟಿ. ಹೈಪರ್ ಆಗಿ ನಿಮ್ಮ ಬಾಡಿ ಅದನ್ನು ಹೊರಗಡೆ ತೆಗಿಯಕ್ಕೆ ಟ್ರೈ ಮಾಡುತ್ತೆ. ಹೇಗೆ ತೆಗೆಯುತ್ತೆ? ಸ್ನೀಸ್ ಮಾಡೋದ್ರಿಂದ ತೆಗಿಬೋದು, ವೀಸ್ ಮಾಡೋದ್ರಿಂದ ತೆಗಿಬೋದು, ಕೆಮ್ಮೋದ್ರ ಮುಖಾಂತರ ತೆಗಿಬೋದು, ಅಥವಾ ಇಚ್ಚಿಂಗ್ ಮುಖಾಂತರ ತೆಗಿಬೋದು. ಇದು ಯಾವುದೇ ಸಿಂಪ್ಟಮ್ಸ್ ನಿಮಗೆ ಬಂದಾಗ ನಿಮ್ಮಲ್ಲಿ ಅಸ್ತಮಾ ಸಂಶಯ ಉಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡಾಕ್ಟರ್ಗೆ. ಸೊ ಈ ಟ್ರಿಗರ್ ಈಸ್ ದ ಮೇನ್ ಪ್ರಾಬ್ಲಮ್ ಈ ಅಸ್ತಮಾದಲ್ಲಿ. ನಾನು ಹೇಳ್ದಂಗೆ ಇದು ಟ್ರಿಗರ್ ಬೇಸ್ಡ್. ಯಾವುದೋ ಒಂದು ಪದಾರ್ಥ ಇರುತ್ತೆ, ಅದು ನಿಮ್ಮ ಬಾಡಿ ಹತ್ತಿರ ಬಂದಾಗ ನಿಮ್ಮ ಬಾಡಿ ಈ ಥರ ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆ ರೆಸ್ಪಾನ್ಸ್ ಮಾಡೋ ಟೈಮಲ್ಲಿ ನೀವು ಸಫರ್ ಆಗ್ತೀರ ಈ ಸಿಂಪ್ಟಮ್ಸ್ ನೋಡಿ. ಸೊ ಈ ಟ್ರಿಗರ್ಸ್ ಯಾವ್ಯಾವ್ದು ಇರಬಹುದು? ಮೊದಲನೇ ಕ್ಲಾಸಿಫಿಕೇಷನ್ ಬಂದುಬಿಟ್ಟು ಕೋಲ್ಡ್ ಐಟಮ್ಸ್, ಕೋಲ್ಡ್ ಟ್ರಿಗರ್ಸ್ ಅಂತ ಹೇಳ್ತೀವಿ. AC, ಫ್ಯಾನ್ ಅಥವಾ ಈ ತಣ್ಣ ಪದಾರ್ಥಗಳು, ಊಟದಲ್ಲಿರುವಂತಹ ತಣ್ಣನ ಪದಾರ್ಥಗಳು. ನೆಕ್ಸ್ಟ್ ಬಂದುಬಿಟ್ಟು ಡಸ್ಟಲ್ಲಿ ಕಾಕ್ರೋಚ್ ಡಸ್ಟ್ ಇರ್ಬೋದು, ಈ ಸ್ಪೈಡರ್ ಡಸ್ಟ್ ಇರ್ಬೋದು, ಪಿಜನ್ ಡಸ್ಟ್ ಇರ್ಬೋದು, ಬ್ಲ್ಯಾಂಕೆಟ್ಸು, ಪಿಲ್ಲೋ ಕವರ್ಸಲ್ಲಿ ಡಸ್ಟ್ ಮೈಟ್ ಅಂತ ಒಂದು ಆರ್ಗ್ಯಾನಿಸಮ್ ಇರುತ್ತೆ, ಆ ಡಸ್ಟ್ ಇರ್ಬೋದು. ಅಗರಬತ್ತಿ ಸ್ಮೆಲ್, ಕಾಯಿಲ್ ಸ್ಮೆಲ್, ಇರಿಟೆಂಟ್ಸ್ ಅಂತ ಹೇಳ್ತೀವಿ. ಅಗರಬತ್ತಿ ಸ್ಮೆಲ್, ಕಾಯಿಲ್ ಸ್ಮೆಲ್, ಪರ್ಫ್ಯೂಮ್ಸ್, AC ಇವೆಲ್ಲವೂ ನಿಮಗೆ ಡಸ್ಟ್ ಮುಖಾಂತರ ಇರಿಟೇಟ್, ಏರ್ವೇ ನೀವೇನು ತೊಗೊಳ್ತಿರಲ್ಲ ಗಾಳಿ ಡೈರೆಕ್ಟಾಗಿ ಏರ್ವೇಸ್ಗೆ ಹೋಗ್ಬಿಟ್ಟು ಏರ್ವೇ ಮ್ಯೂಕೋಸಾನಲ್ಲಿ ಇರಿಟೇಟ್ ಮಾಡಿಬಿಟ್ಟು ನಿಮ್ಮ ಏರ್ವೇ ಆವಾಗ ರೆಸ್ಪಾಂಡ್ ಮಾಡೋಕ್ಕೆ. ಹೇಗೆ ರೆಸ್ಪಾಂಡ್ ಮಾಡುತ್ತೆ? ಬ್ರಾಂಕಿಯಲ್ ಸ್ಪಾಸಮ್, ಶ್ವಾಸನಾಳ ಅಂತ ಇರುತ್ತೆ, ಟ್ರೇಕಿಯಾ ಅಂತ ಇರುತ್ತೆ, ಅದು ಡಿವೈಡ್ ಆಗಿ ಬ್ರಾಂಕಸ್, ರೈಟ್ ಲಂಗಿಗೆ ಒಂದು ಬ್ರಾಂಕಸ್ ಹೋಗುತ್ತೆ, ಲೆಫ್ಟ್ ಲಂಗಿಗೆ ಒಂದು ಬ್ರಾಂಕಸ್ ಹೋಗುತ್ತೆ. ಅದಾಗಿ ಆ ಬ್ರಾಂಕಸ್ ಚಿಕ್ಕ ಚಿಕ್ಕ ಏರ್ವೇಸ್ ಆಗಿ ಬ್ರಾಂಕ್ಯೂಲ್ಸ್ ಆಗುತ್ತೆ. ಈ ಬ್ರಾಂಕ್ಯೂಲ್ಸ್ 1 ಮಿಲಿಮೀಟರ್ 2 ಮಿಲಿಮೀಟರ್ ಅಷ್ಟೇ ಡಯಾಮೀಟರ್ ಇರುತ್ತೆ, ಪೈಪ್ಲೈನ್ ಥರ ಎಲ್ಲ ಲಂಗ್ ಪಾರ್ಟಿಗೆ ಹೋಗಿರುತ್ತೆ. ಸೊ ಆ ಬ್ರಾಂಕ್ಯೂಲ್ಸು ಬ್ರಾಂಕೋಸ್ಪಾಸಮ್ ಆಗಿಬಿಡ್ತು ಅಂತ ಗಾಳಿ ಹೋಗೋದಕ್ಕೆ ಬರೋದಕ್ಕೆ ಜಾಗ ಇರೋದಿಲ್ಲ. ಆವಾಗ ಅದು ವಿಶ್ಲಿಂಗ್ ಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ವೀಸಿಂಗ್ ಅಂತ ಹೇಳಿ ಕರಿತೀವಿ. ಈ ವೀಸಿಂಗ್ ಬ್ರಾಂಕೋಸ್ಪಾಸಮ್ ಆದಾಗ, ಗಾಳಿ ಹೋಗೋಕ್ಕೆ ಜಾಗ ಇಲ್ಲದೆ ಇದ್ದಾಗ ನಿಮಗೆ ಚೆಸ್ಟ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕಫ ಅಲ್ಲಿರೋದು ಅಲ್ಲೇ ಸಿಕ್ಕಾಕ್ಕೊಂಡು ಅಲ್ಲೇ ಕೂರುತ್ತೆ. ನಿಮ್ಗೆ ಯಾವ ಥರ ಫೀಲಿಂಗ್ ಇರುತ್ತೆ? ಕೆಮ್ಮು ಕಫನ ಹೊರಗಡೆ ತೆಗಿಯೋಕ್ಕೂ ಆಗ್ತಿಲ್ಲ, ಒಳಗಡೆನೂ ಅಟ್ಕಾಯಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ, ಆ ಥರ ಫೀಲಿಂಗ್ ಇರುತ್ತೆ. ಎದೆ ಭಾರ ಅನ್ಸುತ್ತೆ, ಚೆಸ್ಟ್ ಟೈಟೆಡ್ನೆಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಅಂಶ ಇದ್ದಾಗ ನೀವು ಅಸ್ತಮಾದಿಂದ ಸಫರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಹೇಗೆ ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು? ಸೊ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಪಲ್ಮಾಲಜಿಸ್ಟ್ ಹತ್ರ ಹೋದಾಗ ಅವರು ನಿಮ್ಮನ್ನ ಎಕ್ಸಾಮಿನೇಷನ್ ಮಾಡಿ ಈ ವೀಸಿಂಗ್, ಅವ್ರು ಸ್ಟೆಥೋಸ್ಕೋಪ್ ಇಟ್ಟು ನೋಡಿದಾಗ ರಾಂಕೈ ಅಂತ ನಮಗೆ ಶಬ್ದ ಗಿಳಿಸ್ತದೆ, ಮ್ಯೂಸಿಕಲ್ ಸೌಂಡ್, ಪಾಲಿಫೋನಿಕ್, ಆಲ್ ಓವರ್ ದ ಲಂಗ್ ಫೀಲ್ಡ್ಸ್, ಮಲ್ಟಿಪಲ್ ರಾಂಕೈ ಅಂತ ಹೇಳ್ತೀವಿ, ಮ್ಯೂಸಿಕಲ್ ಸೌಂಡ್ಸ್. ಇದು ನಮಗೆ ಆಸ್ಕಲ್ಟೇಷನ್ ಮಾಡಿದಾಗ ಕೇಳಿಸುತ್ತೆ. ಆವಾಗ ನಿಮಗೆ ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡೋಕ್ಕೆ ಹೇಳ್ತೀವಿ, ಊದುವ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಎಷ್ಟು ಗಾಳಿಯನ್ನು ತೊಗೊತಿದ್ದೀರಾ, ಅದರಲ್ಲಿ ಎಷ್ಟು ಗಾಳಿಯನ್ನು ಹೊರಗಡೆ ಹಾಕ್ತಿದ್ದೀರಾ. 80% ಗಾಳಿಯನ್ನು ನೀವು ಹೊರಗಡೆ ಹಾಕಿದಾಗ ಏರ್ವೇಯಲ್ಲಿ ಅಬ್ಸ್ಟ್ರಕ್ಷನ್ ಚಾನ್ಸಸ್ ಇರೋದು ಕಡಿಮೆ. 50ರಿಂದ 80% ಅಬ್ಸ್ಟ್ರಕ್ಷನ್ ಬಂದರೆ ಗ್ರೇಡ್ 1 ಅಬ್ಸ್ಟ್ರಕ್ಷನ್ ಅಂತೀವಿ. 35% to 80, 35% to 50 ಬಂತು ಅಂತಂದರೆ ಗ್ರೇಡ್ 2. ಲೆಸ್ ದೆನ್ 35% ನೀವು ಹೊರಗಡೆ ಸುಸ್ತಾ ಇದ್ದರೆ ಗ್ರೇಡ್ 3. ಈ ಥರ ಸಿವಿಯಾರಿಟಿ ಆಫ್ ದ ಅಸ್ತಮಾನ ಡಿವೈಡ್ ಮಾಡ್ತೀವಿ. ನೀವು ತೊಗೊತಿರೋ ಗಾಳಿ ಕಡಿಮೆ ಇದ್ದು ನಾವು ನಿಮಗೆ ನೆಬುಲೈಸೇಷನ್ ಅಥವಾ ಇನ್ಹೇಲ್ಡ್ ಮೆಡಿಸಿನ್ ಏನೋ ಕೊಡ್ತೀವಿ, ಮುಖಾಂತರ ಏರ್ವೇ ಮುಖಾಂತರ ಗಾಳಿ ಮುಖಾಂತರ ಮೆಡಿಸಿನ್ ಕೊಟ್ಟು ಆ ಬ್ರಾಂಕೋಸ್ಪಾಸಮ್ ಏನಾಗಿರುತ್ತೆ ಅದು ಓಪನ್ ಅಪ್ ಆಯಿತು. 12%ಗಿಂತ ಅಥವಾ 200 ml ಜಾಸ್ತಿ ಗಾಳಿ ನೀವು ಹೊರಗಡೆ ಆಗ್ತಾ ಇದ್ದರೆ ನಿಮ್ಮ ಅಸ್ತಮಾ ಕನ್ಫರ್ಮ್ ಆಗುತ್ತೆ. ಆವಾಗ ಆಬ್ಸ್ಟ್ರಕ್ಷನ್ ಓಪನ್ ಅಪ್ ಆಗುತ್ತಾ ಅಂತ ಚೆಕ್ ಮಾಡ್ತೀವಿ, ಇನ್ಹೇಲ್ಡ್ ಮೆಡಿಸಿನ್ ವರ್ಕ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ಸೊ ಆ ಸಿವಿಯಾರಿಟಿ ನೋಡಿಬಿಟ್ಟು ನಿಮಗೆ ನಿಮ್ಮ ಸಿವಿಯಾರಿಟಿ ತಕ್ಕಂಗೆ ಇನ್ಹೇಲ್ಡ್ ಮೆಡಿಸಿನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ತುಂಬ ಜನಕ್ಕೆ 3 ಸ್ಟಿಗ್ಮಾ ಇನ್ಹೇಲ್ಡ್ ಮೆಡಿಸಿನ್ ಬಗ್ಗೆ. ಏನಂದರೆ ಇದನ್ನು ಇನ್ಹೇಲರ್ನ ಲೈಫ್ ಲಾಂಗ್ ತೊಗೋಬೇಕಾಗುತ್ತಾ? ನೋ.
ಇನ್ಹೇಲರ್ ಯಾವತ್ತೂ ಲೈಫ್ ಲಾಂಗ್ ಇರೋದಿಲ್ಲ. ಇದಕ್ಕೊಂದು ಕೋರ್ಸ್ ಇರುತ್ತೆ. ಕೋರ್ಸ್ ಆದಮೇಲೆ ಪ್ರತಿ ತಿಂಗಳು ಟೇಪರ್ ಮಾಡ್ತಾ ಕಡಿಮೆ ಮಾಡ್ತಾ ಹೋಗ್ತೀವಿ, ಆಮೇಲೆ ಬಿಡಿಸ್ಬಿಡ್ತೀವಿ. ಇನ್ಹೇಲರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆನಾ? ಇಲ್ಲ. ಇದರಲ್ಲಿ ಬರುವ ಮೆಡಿಸಿನ್ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಮೈಕ್ರೋಗ್ರಾಮಲ್ಲಿರುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಆಯಿತಾ? ಯಾಕಂದರೆ ಇದು ಇನ್ಹೇಲ್ ಮೆಡಿಸಿನ್, ಇನ್ಹೇಲ್ ಮಾಡ್ತೀರಾ, ಎಕ್ಸೇಲ್ ಮಾಡ್ತೀರಾ. ಸೊ ಇದನ್ನು ತೊಗೊಳೋ ರೀತಿ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಎಷ್ಟೊಂದು ಜನಕ್ಕೆ ಇದು ರೀತಿಯೇ ಗೊತ್ತಿರೋದಿಲ್ಲ, ಡೈರೆಕ್ಟಾಗಿ ಪಂಪ್ ಮಾಡ್ತಾ ಇರ್ತಾರೆ. ಅದನ್ನ ಇವತ್ತು ಸ್ಪೇಸರ್ ಜೊತೆಗೆ ತೊಗೋಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ಇದು ಇನ್ಹೇಲರ್ ಹ್ಯಾಬಿಟ್ ಆಗುತ್ತಾ? ಇದು ಯಾವತ್ತೂ ಹ್ಯಾಬಿಟ್ ಆಗೋದಿಲ್ಲ. ಯಾಕಂತಂದರೆ ಜನ ಇದನ್ನು ತಪ್ಪಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬೇರೆ ಜನಗಳು ಗೊತ್ತಿಲ್ಲದವರು ಅದ್ರ ಬಗ್ಗೆ ಅರ್ಥನೇ ಮಾಡ್ಕೊಂಡಿದ್ದಾರೆ. ಇದು ಸೈಂಟಿಫಿಕ್ ಡಿವೈಸ್. ಇದನ್ನು ಮೆಡಿಸಿನ್ನ ನಿಮಗೆ ಎಲ್ಲಿ ಟಾರ್ಗೆಟ್ ಇದೆ ಅಲ್ಲಿಗೆ ಡೆಲಿವರ್ ಮಾಡೋಕ್ಕೆ ಮಾಡಿರುವಂಥ ಡಿವೈಸ್ ಅಷ್ಟೇ ಇದು. ಸೊ ಇದು ಹ್ಯಾಬಿಟ್ ಆಗೋದೇ ಇಲ್ಲ. ಏನಾಗುತ್ತೆ, ನಿಮ್ಗೆ 1 ವಾರ 15 ದಿವಸ ತೊಗೊಂಡಾದ್ಮೇಲೆ ಫುಲ್ ಚೆನ್ನಾಗಾಗಿದ್ದೀರಾ ಅಂತ ಅನಿಸುತ್ತೆ. ಆಮೇಲೆ ಕೋರ್ಸ್ ಎಷ್ಟೊಂದು ಜನ ಕಂಪ್ಲೀಟೇ ಮಾಡೋದಿಲ್ಲ, ಬಿಟ್ಬಿಡ್ತಾರೆ ಸಡನ್ನಾಗಿ ಮಧ್ಯದಲ್ಲಿ. ಬಿಟ್ಟಾಗ ಏನಾಗುತ್ತೆ, ಮತ್ತೆ ಅದರಲ್ಲಿರೋದು ರೂಟ್ಸ್ ಮತ್ತೆ ಬೆಳೆಯುತ್ತೆ, ಮತ್ತೆ ಆವಾಗ ತೊಗೋಬೇಕು ಅಂತ ಅನಿಸುತ್ತೆ. ಸೊ ನೀವು ಯಾವಾಗ ಇಷ್ಟ ಅನುಕೂಲ ಆಗುತ್ತೆ ಅವಾಗ ತೊಗೋತೀರಾ, ಮತ್ತೆ ಬಿಡ್ತಾ ಇರ್ತೀರ. ಆವಾಗ ಬೇರಲ್ಲೇ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನೀವು ಹ್ಯಾಬಿಟ್ ಆಗಿದ್ದೀರಾ ಅಂತ ಅಂದ್ಕೊಂಡ್ಬಿಡ್ತೀರ. ಸೊ ಅದಕ್ಕೆ ಇಂಪಾರ್ಟೆಂಟ್ ಏನು ಅಂದರೆ, ಪ್ರತಿ ತಿಂಗಳು ನೀವು ಪಲ್ಮಾಲಜಿಸ್ಟ್ ಹತ್ರ ಹೋದಾಗ ಆ ಡೋಸ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಅವರು. ಸೊ ಆ ಥರ ಪ್ರತಿ ತಿಂಗಳು ಕಡಿಮೆ ಮಾಡ್ತಾ 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 ನಿಮ್ಮ ಬಾಡಿಗೆ ಗೊತ್ತಿಲ್ಲದಂಗೆ ಆ ಇನ್ಹೇಲರ್ನ ಅಂಶನ ಬಿಡಿಸ್ಬಿಡೋದು. ಅದಷ್ಟೇ ಅಲ್ಲದೆ ನಿಮ್ಗೆ ಯಾವ ಟ್ರಿಗರಿಂದ ಬರ್ತಾ ಇದೆ ಈ ಅಸ್ತಮಾ ಅದನ್ನು ಕಂಡುಹಿಡಿದ್ಬಿಟ್ಟು ಆ ಟ್ರಿಗರ್ಸ್ನ ನಾವು ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಒಂದು ಮಾಡಿಬಿಟ್ಟು ನಿಮ್ಮ ಕೈ ಮೇಲಿನ ಎಲ್ಲ ಅಲರ್ಜನ್ಸ್, ನಮ್ಗೆ ಗೊತ್ತಿರುವಂತಹ ಅಲರ್ಜನ್ಸ್, ಇಂಡೋರ್ ಅಲರ್ಜನ್ಸ್, ಔಟ್ಡೋರ್ ಅಲರ್ಜನ್ಸ್, ಅದನ್ನೆಲ್ಲ ನಿಮ್ಮ ಕೈ ಮೇಲೆ ಜಸ್ಟ್ ಟಚ್ ಮಾಡಿ ಕೊಟ್ಬಿಟ್ಟು ಅದರಿಂದ ಏನೋ ರಿಯಾಕ್ಷನ್ ಆಗುತ್ತೆ ನೋಡ್ಬಿಟ್ಟು ನಿಮಗೆ ಆಗದೇ ಇರೋ ಪದಾರ್ಥನ ಕಂಡುಹಿಡಿತೀವಿ. ಕಂಡುಹಿಡಿದ್ಬಿಟ್ಟು ಅದನ್ನು ಡ್ರಾಪ್ಸ್ ಮಾಡಿ ಇಮ್ಯುನೊಥೆರಪಿ ಅಂತ ವಾಪಸ್ ನಿಮಗೆ ಕೊಡ್ತೀವಿ. ಸೊ ಅದನ್ನು ತೊಗೋತಾ ಹೋದಾಗ ನಿಮ್ಮ ಬಾಡಿ ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಅದನ್ನು ಅಲರ್ಜನ್ ಅಂತ ಕನ್ಸಿಡರ್ ಮಾಡಲ್ಲ ಅದು ಬಾಡಿ. ಆವಾಗ ನಾರ್ಮಲಿ ಎಕ್ಸೆಪ್ಟ್ ಮಾಡಿಕೊಂಡು ಆ ಅಲರ್ಜನ್ನ ಎಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ವೀಸಿಂಗು ಇದು ಬರೋದು. ಸೊ ಎಷ್ಟೊಂದು ಜನಕ್ಕೆ ಅಸ್ತಮಾ ಹೇಗೆ ಇದನ್ನು ಕ್ಯೂರ್ ಮಾಡ್ಬೋದಾ, ಹೇಗೆ ಟ್ರೀಟ್ ಮಾಡಬೇಕು ಅಂತ ತುಂಬ ಜನಕ್ಕೆ ಇದರದ್ದು ಡೌಟ್ ಇದೆ. ಅಸ್ತಮಾ ಈಸ್ ಪ್ರಿವೆಂಟಬಲ್, ಅಸ್ತಮಾ ಈಸ್ ಟ್ರೀಟಬಲ್ ಆ್ಯಂಡ್ ಅಸ್ತಮಾ ಈಸ್ ಕ್ಯೂರಬಲ್. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಕರೆಕ್ಟಾಗಿ ಅದಕ್ಕೆ ಇನ್ಹೇಲರ್ ಯೂಸ್ ಮಾಡಿ ಕರೆಕ್ಟಾಗಿ ಅದು ಯಾವ ಟ್ರಿಗರಿಂದ ಬರ್ತಾ ಇದೆ ಕಂಡುಹಿಡ್ಕೊಂಡ್ರೆ ನೀವು ಈ ವೀಸಿಂಗ್ ಸಮಸ್ಯೆಯಿಂದ ದೂರ ಇರ್ಬೋದು. ಸೊ ಧನ್ಯವಾದಗಳು. ಇದು ಅಸ್ತಮಾ ಬಗ್ಗೆ ಇದನ್ನೆಲ್ಲ ತಿಳಿದುಕೊಂಡಿದ್ದಕ್ಕೆ ಧನ್ಯವಾದ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಕ್ಲಿನಿಕ್ಗೆ ಬಂದು ನಮ್ಮ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.